ಗೀರಾಕ ತುಪ್ಪದ ಹಾಲು ಆ ಬಾಟ್ಲಿ ಕಿಮ್ಮತ್ ಬಂದಿದೆ ಆದ್ರಿಂದ ಅದು ಹಾಕಿರ್ತಕ್ಕಂಥ ವಸ್ತುಗಳಿಂದ ಕಿಮ್ಮತ್ತವಂತ ಹೊರತಾಗಿ ಬೇರೆ ಯಾವುದನ್ನಲ್ಲ. ಈ ದೇಹ ಅನ್ನೋದು ಒಂದು ಬಾಟ್ಲಿ ಇದ್ದಂಗ ಈ ದೇಹಕ್ಕೆ ಕಿಮ್ಮತ್ತು ಬರಬೇಕಾಗಿತ್ತು ಅಂತಂದ್ರ ಗುರುವಿನ ಸೇವೆಯನ್ನು ಒಳಗೆ ಹಾಕಿ ನೋಡಿ, ಅವಾಗ ಈ ದೇಹಕ್ಕೆ ಕಿಮ್ಮತ್ತು ಬರ್ತದೆ ಅನ್ನೋದನ್ನ ನೀವೆಲ್ಲ ಅರ್ಥ ಮಾಡ್ಕೋಬೇಕಾಗ್ತಕ್ಕಂಥದ್ದು. ಈ ಬಲಿದ ಬಂದ ಪ್ರಸಾದಕಾಯ ಕೆಡಿಸಬಾರದು ಅಂತಾರೆ ಶರಣರು. ಅಂತ ಕಲ್ಯಾಣದ ಶರಣರು ಬಸವಣ್ಣ ನೋಡ್ರಿ ಬಸವಣ್ಣ ಏನ್ ಮಾಡಿದ ಅಂತಂದ್ರೆ ಜಗತ್ತಿಗೆ ಗುರು ಆದವ, ಜಗದ್ಗುರು ಆದ. ಯಾಕಾದ ಅಂತಂದ್ರೆ ಎಲ್ಲರನ್ನ ಒಪ್ಪಿಕೊಂಡು ಎಲ್ಲರಿಗೆ ಒಳ್ಳೆಯ ಮಾರ್ಗವನ್ನು ಮಾಡಿರ್ತಕ್ಕಂಥವ್ರು ಅಂತಂದ್ರೆ ವಿಶ್ವಗುರು ಬಸವಣ್ಣನವರು. ಆ ಒಂದು ಸಾಲಿನೊಳಗೆ ಬರ್ತಕ್ಕಂಥವ್ರು ಅಂತಂದ್ರ ಈ ಮಠಮಾನ್ಯಗಳು ಜಾತಿ ಮತ ಪಂಥ ಎನ್ನದೆ ಎಲ್ಲರೂ ನಾವು ಭಗವಂತನ ಮಕ್ಕಳು ಅಂತಕ್ಕಂಥ ತಿಳ್ಕೊಂಡು ಇಲ್ಲಿ ಬಂದು ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡ್ತಾ ಇದ್ರಲ್ಲ. ನಿಮ್ಮಂತ ಸರ್ವ ಜನಾಂಗದ ಶಾಂತಿಯ ತೋಟ ಅಂದ್ರೆ ಅದು ಮಂದಾಪುರನ ಮಠ ಅನ್ನೋದನ್ನ ನೀವೆಲ್ಲ ಅರ್ಥ ಮಾಡ್ಕೋಬೇಕಾಗ್ತಕ್ಕಂಥದ್ದು. ಆ ನಿಟ್ಟಿನೊಳಗ ಬಹಳ ಸುಂದರವಾಗಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಟ್ಟಿದ್ದೀರಿ. ಬಹಳ ಖುಷಿ ಆಗ್ತದೆ. ಪರಮ ಪೂಜ್ಯರು ನಾನು ಸಣ್ಣವರಿದ್ದಾಗ ಬಹಳ ನಂಗ ತಿದ್ದಿ ತೀಡಿ ಹೇಳುತ್ತಾರೆ. ಈಗೇನೋ ಜಗದ್ಗುರು ಪೀಠ ಬಂದಿರ್ಬೋದು ನನಗೆ. ಈ ಜಗದ್ಗುರು ಪೀಠ ಬರಬೇಕಾಗಿತ್ತು ಅಂತಂದ್ರೆ ನಾನು ನೋಡ್ರಿ ಒಂದು ಖುಷಿ ಆಗ್ತದೆ ನನಗೊಂದು. ಒಂದ್ ಕಡೆ ದುಃಖ ಆಗ್ತದೆ, ಒಂದ್ ಕಡೆ ಖುಷಿ ಆಗ್ತದೆ. ಯಾಕಂತಂದ್ರೆ ಒಬ್ಬರಿಗೆ ಗುರುಗಳು ಇರಂಗಿಲ್ಲ, ಸ್ವಾಮಿಗಳೇ ಒಬ್ಬ ಶಿಷ್ಯರಿಗೆ ಗುರುಗಳು ಇರಂಗಿಲ್ಲ. ಆದ್ರೆ ನಂಗೆ ಏನಂತಂದ್ರ ಇಬ್ಬರು ಗುರುಗಳು ಸಿಕ್ಕಾರ. ಜಡೆ ಮಠದ ಗುರುಗಳಾಗಿರ್ತಕ್ಕಂಥ ಡಾಕ್ಟರ್ ಮಹಾಂತ ಮಹಾಸ್ವಾಮಿಗಳವರು, ಹಾಗೆ ನನ್ನ ಮಮದಾಪುರ ಪರಮ ಪೂಜರಾಗಿರ್ತಕ್ಕಂಥ ಮೌನ ಮಲ್ಲಿನಾಥ ಸ್ವಾಮಿಗಳು ಅಂತಕ್ಕಂಥ ನಾವು ಅರ್ಥ ಮಾಡ್ಕೊಬೇಕು. ನೋಡ್ರಿ ಒಂದು ಕೊರಗಿರ್ತದ. ನನಗೆ ಗುರುಗಳಿಲ್ಲ ಅಂತಕ್ಕಂಥದ್ದು ಒಬ್ರು ಕೊರಗಿರ್ತದ, ಆದ್ರೆ ನಂಗೆ ಕೊರಗಿಲ್ಲ. ಯಾಕಂತ ನಂಗೆ 2 ಜನ ಸ್ವಾಮಿಗಳು ಅಂತವ್ರು ಸಿಕ್ಕಾರ. ಆ ಅಂತವ್ರು ಸಿಕ್ಕಿದಕ್ಕ ಅವ್ರ ಆಚರಣೆ ಫಲ ಪ್ರಭುಕುಮಾರ ಮಹಾಸ್ವಾಮಿ ಅವರು ಆಶೀರ್ವಾದ ಮಾಡಿದ್ರು. ಇವರಿಬ್ರು ಸೇರಿ ನಂಗೆ ಮಾರ್ಗದರ್ಶನ ಮಾಡಿ ನನ್ನನ್ನು ಜಗದ್ಗುರು ಪೀಠ ಕುಂದಿರ್ತಕ್ಕಂಥ ಕೀರ್ತಿ ಯಾರು ಸಲ್ತದೆ ಅಂತಂದ್ರೆ ಅಂತ ನಮ್ಮ ಜಡೆಯ ಮಠದ ಮಹಾಸ್ವಾಮಿ ಅವರಿಗೆ, ಅಂತ ಮೌನ ಮಲ್ಲಿಕಾರ್ಜುನ ಮಹಾಸ್ವಾಮಿ ಸಲ್ತದೆ ಅನ್ನೋದನ್ನ ನಾವೆಲ್ಲ ಅರ್ಥ ಮಾಡ್ಕೋಬೇಕಾಗ್ತಕ್ಕಂಥದ್ದು ತಾಯಿ. ಮತ್ತೆ ಇಲ್ಲಿ ನಡಿರ್ತಕ್ಕಂಥ ಒಂದು ತಿಳ್ಕೊಳ್ಳಿ, ಗುರು ಬಂದು ಜಗತ್ತಿಗೆ ಕಸಕಡ್ಡಿಗಳನ್ನ ಬಿಟ್ಟಂಗಿಲ್ಲ. ಕುಮಾರ ಪ್ರಭು ಮಹಾಸ್ವಾಮಿಗಳು ಬಿತ್ತಿದ್ದಾರೆ ಅಂತಂದ್ರೆ ಜನ ಮನಗಳಲ್ಲಿ ಸಂಸ್ಕಾರ ಬೀಜವನ್ನು ಬಿತ್ತಿ ಮಾನವರನ್ನ ಮಹಾದೇವರನ್ನ ಮಾಡಿರುವಂತ ಕೀರ್ತಿ ಕುಮಾರ ಪ್ರಭು ಮಹಾಸ್ವಾಮಿ ಸಲ್ತದೆ ಅನ್ನೋದನ್ನ ನೀವೆಲ್ಲ ಅರ್ಥ ಮಾಡ್ಕೋಬೇಕಾಗ್ತಕ್ಕಂಥದ್ದು. ಆ ನಿಟ್ಟಿನೊಳಗ ಈ ದೇಶಕ್ಕೆ ಏನಾದ್ರು ಬೆಲೆ ಬರಬೇಕಾಗಿತ್ತು ಅಂತಂದ್ರೆ ದೊಡ್ಡ ದೊಡ್ಡ ಕಟ್ಟಡಗಳದಾವ, ದೊಡ್ಡ ದೊಡ್ಡ ಬಂಗಲೆಗಳದಾವ, ಕಾರು ಆಸ್ತಿ ಅಂತಸ್ತುಗಳದಾವ ಅಂತಕ್ಕಂಥದ್ದು. ಈ ದೇಶಕ್ಕೆ ಬೆಲೆ ಬಂದಿಲ್ಲ. ಈ ದೇಶಕ್ಕೆ ಏನಾದ್ರು ಕಿಮ್ಮತ್ತು ಬಂದಿದೆ ಅಂತಂದ್ರೆ ಆಧ್ಯಾತ್ಮಿಕ ಶಕ್ತಿ, ಗುರುವಿನ ಶಕ್ತಿ, ಗುರು ಶಿಷ್ಯ ಪರಂಪರೆ ಈ ದೇಶದಲ್ಲಿ ನಡೀತಾ ಇದೆ ಅಂತ ಅನ್ನೋದಕ್ಕೆ ಭಾರತ ದೇಶಕ್ಕೆ ಬೆಲೆ ಬಂದಿದೆ ಅನ್ನೋದನ್ನ ನಾವೆಲ್ಲ ಅರ್ಥ ಮಾಡ್ಕೋಬೇಕಾಗ್ತಕ್ಕಂಥದ್ದು. ಈ ಕನ್ನಡ ನಾಡು ವೈಭವ, ಈ ಕನ್ನಡ ನಾಡಿನ ಕಲೆಗಳು, ಈ ಕನ್ನಡ ಸೌಂದರ್ಯ, ಈ ವೈಭವ ಇಲ್ಲೆಲ್ಲ ನಡೀತಾ ಇದೆ ಅಂತಂದ್ರ ಈ ಕನ್ನಡ ನಾಡಿನ ವಿಭೂತಿ ಪುರುಷರನ್ನಾಗಿ ಮಾಡಿರುವಂತವರು ಸಿದ್ಧಾರೂಢ ಮಹಾಸ್ವಾಮಿಗಳವರು. ಆ ಪರಂಪರೆಯೊಳಗ ಅತ್ರಿ ಮುರುಗೇಂದ್ರ ಶಿವಗಳವರು, ಅದೇ ಪರಂಪರೆಯೊಳಗ ಧಾರವಾಡದ ಮುರ್ತುಂಜ ಮಹಾಸ್ವಾಮಿಗಳವರು, ಅದೇ ಪರಂಪರೆಯೊಳಗ ಜಡೆಯ ಸಿದ್ಧರ ಶಿವೇಂದ್ರ ಮಹಾಶಿವಗಳವರು, ಅದೇ ಪರಂಪರೆಯಲ್ಲಿ ಈ ನಾಡನ್ನ, ಈ ಕನ್ನಡ ಭೂಮಿಯನ್ನ ವಿಭೂತಿ ಪುರುಷರನ್ನಾಗಿ ಮಾಡಿರುವಂತ ಕೀರ್ತಿ ಯಾರ್ಯಾರು ಸಲ್ತಾ ಇದೆ ಅಂತಂದ್ರ ಕುಮಾರ ಪ್ರಭು ಮಹಾಸ್ವಾಮಿ ಸಲ್ತದೆ ಅನ್ನೋದನ್ನ ನೀವೆಲ್ಲ ಅರ್ಥ ಮಾಡ್ಕೋಬೇಕಾಗ್ತಕ್ಕಂಥದ್ದು. ಆ ನಿಟ್ಟಿನೊಳಗ ಬಹಳ ಸುಂದರವಾಗಿ ಕಾರ್ಯಕ್ರಮ ಆಯ್ಕೆ ಮಾಡಿದರು. ಇಲ್ಲಿ ನೋಡಿ ಬಹಳ ಖುಷಿ ಆಗ್ತದ. ಸ್ವರ್ಗದ ಬಾಗಿಲು ಎಲ್ಲಿ ಹೋದನ್ನ ಗಂಗೆಯೊಳಗೆ ಮುಳುಗಿದ್ರು ಸಿಗಲಿಲ್ಲ, ಕಾಶಿಯೊಳಗೆ ಹೋದ್ರು ಸಿಗಲಿಲ್ಲ, ದನನ ಗಂಟೆ ಬಾರಿಸಿದೆ, ಮನಮನ ಮಂತ್ರ ಹೇಳಿದ್ರು ಸ್ವರ್ಗದ ಬಾಗಿಲು ಸಿಗಲಿಲ್ಲ. ಸ್ವರ್ಗದ ಬಾಗಿಲು ಎಲ್ಲಿ ಐತೆ ಅಂತಂದ್ರೆ ಅದು ಮಮದಾಪುರ ಗ್ರಾಮದೊಳಗೆ ಸ್ವರ್ಗದ ಬಾಗಿಲು ಸರಿಯಾದ ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡು ಬದುಕಬೇಕಾಗ್ತಕ್ಕಂಥದ್ದು ತಾಯಿ. ಅದಕ್ಕೆ ನೋಡಿ, ಈ ಶರೀರ ಒಂದು ಮಣ್ಣಿನೊಳಗೆ ಮಣ್ಣಾಗುವಂತ ಶರೀರ ಇದು, ಕೊಳೆತು ನಾರುವಂತ ಶರೀರ ಇದು. ಈ ಶರೀರ ಕೊಳೆತು ನಾರುವಂತ ಒಂದು ಹೋಗುವಂತಷ್ಟೊಳಗ ನಮ್ಮ ಜೀವನವನ್ನ ಯಾರಿಗೆ ಸಮರ್ಪಣೆ ಮಾಡಬೇಕು ಅಂತಂದ್ರೆ ಗುರುವಿಗಾಗಿ ಸಮರ್ಪಣೆ ಮಾಡಿ ಈ ಒಂದು ಶರೀರಕ್ಕೆ ಬೆಲೆ ಬರ್ತದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು ತಾಯಿ. ಅದಕ್ಕೆ ಹೇಳ್ತಾರ, 10ಕ್ಕೆ ಹಕ್ಕಿ, 20ಕ್ಕೆ ನಕ್ಕಿ, 30ಕ್ಕೆ ಮೂರ್ಖ, 40ಕ್ಕೆ ನಾಚಿಕೆ, 50ಕ್ಕೆ ಅರಿವು, 60ಕ್ಕೆ ಮರಿವು, 70ಕ್ಕೆ ಬಾಗಿ, 80ಕ್ಕೆ ಗೋಗಿ, 90ಕ್ಕೆ
ಬೆಳಗಿ ನೂರಕ್ಕೆ ಹೊತ್ಕೊಂಡು ಹೋಗುವಂತ ಒಂದು ಸ್ಥಿತಿಯೊಳಗೆ ಬರ್ತಾ ಇದ್ದೇವೆ. ಈ ಜೀವನ ಅನ್ನೋದು ಅಸ್ಥಿರವಾಗಿರ್ತಕ್ಕಂಥದ್ದು. ಈ ಜೀವನವನ್ನು ಸ್ಥಿರವಾಗಿ ಮಾಡ್ಕೊಳ್ಬೇಕಾಗಿತ್ತು ಅಂತಂದ್ರ ಗುರುವಿನ ಒಂದು ಸಾನ್ನಿಧ್ಯದೊಳಗ ಸೇವೆಯನ್ನ ಮಾಡಿ ನೋಡಿ. ಎಂತಿಂತ ಗುರು ಶಿಷ್ಯರಿಂದ ಸಿದ್ಧಾರೂಢರ ಸೇವೆಯನ್ನ ಮಾಡಿ ಹುರ್ಕಡ್ಲೆಪ್ಪತ್ತ ನೋಡ್ರಿ, ಅಂತ ಹುರ್ಕಡ್ಲೆಪ್ಪತ್ತರಿ ಕೊನೆಗಳಿಗೆ ಅವ್ರ ಸಮಾಧಿ ಒಳಗೆ ಹೋಗಿದಾಗ ಬಂದು ಗದ್ಗಿ ಹತ್ರ ದರ್ಶನ ಮಾಡಿ, ಯಪ್ಪ ನೀವು ಹೋಗೋ ಸಂದರ್ಭ ನಂಗೆ ಹೇಳಿ ಹೋಗಿಲ್ಲ, ಆದ್ರೆ ನೀನು ಸೇವೆ ಮಾಡ್ತಾ ಇದ್ದೀನಿ, ದರ್ಶನ ಕೊಡತಕ್ಕಂಥ ಒಂದು ಏನ್ ಮಾಡಿದಂತಂದ್ರೆ ಗದ್ಗಿ ಹತ್ರ ಸಂಕಲ್ಪ ಮಾಡ್ಕೊಂಡಾಗ ಸಮಾಧಿಯಿಂದ ಮೇಲ್ಗಡೆ ಬಂದು ಸಿದ್ಧಾರೂಢ ದರ್ಶನ ಕೊಟ್ರಂತ ನೋಡ್ರಿ. ಅಂತ ಗುರು ಶಿಷ್ಯ ಪರಂಪರೆ, ಆ ಪರಂಪರೆ ಉಳಿದೈತಿ ಅಂತಂದ್ರೆ ಈ ದೇಶ ಸಮೃದ್ಧವಾಗಿದೆ ಅಂತಕ್ಕಂಥದ್ದನ್ನು ಈ ಮಠಮಾನಿಗಳು ಏನ್ ಮಾಡ್ತಾರೆ ಅಂತಂದ್ರೆ ಒಂದು ಸುಸ್ಥಿರ ಸಮಾಜವನ್ನ, ಸದೃಢ ಸಮಾಜವನ್ನ ಕಟ್ಟುವಲ್ಲಿ ಇಂಥ ಮಠಗಳ ಪ್ರಾಮುಖ್ಯತೆ ಬಹಳ ಇದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತಕ್ಕಂಥದ್ದು. ಅಂತ ಮಠದ ಪರಂಪರೆ ಬಹಳ ಇದನ್ನು ಅತಿ ಎತ್ತರಿಗೆ ಮೊದಲೆತ್ತರಿಗೆ ಮುಟ್ಟಿಸುವಂತ ಕಾರ್ಯವನ್ನ ಮೌನ ಮಲ್ಲಿಕಾರ್ಜುನ ಮಹಾಸ್ವಾಮಿ ಮಾಡಿದ್ದಾರೆ. ಅದೇ ಪ್ರೀತಿ ಜಡೆಯ ಮಠದ ಮೇಲೆ, ನನ್ನ ಮೇಲೆ ಮತ್ತು ನಮ್ಮ ಗುರುಗಳ ಮೇಲೆ, ಗುರುಗಳ ಮೇಲೆ ಅದೇ ಪ್ರೀತಿ ಇಟ್ಕೊಂಡು ನನ್ನ ಕರೆಸಿ ಇಲ್ಲಿ ಅಡ್ಡ ಪಲ್ಲಕ್ಕಿ ಮಹೋತ್ಸವನ ಮಾಡಿದ್ದಾರೆ. ಅದು ಬಹಳ ಸಂತೋಷ ತಂದು ಕೊಟ್ಟಿದೆ. ಅವರಿಗೆ ಅವತ್ತು ನಾನು ಆ ಪ್ರೀತಿ ಅಭಾರಿಯಾಗಿರ್ತೇನೆ ಅಂತಕ್ಕಂಥ ಮಾತನ್ನು ತಿಳಿಸ್ತಾ ಇಲ್ಲಿ ಆಡ್ಲಿಕ್ಕೆ ಇಲ್ಲಿ ನೋಡಿ ಎಲ್ಲಾ ಸ್ವಾಮಿ ಬಂದ ಒಂದು ಮಾತು ಹೇಳಿದ್ದೇನೆ ಅವರಿಗೆಲ್ಲ. ಮಮದಾಪುರದೊಳ ಒಂದು ಕಾರ್ಯಕ್ರಮ ಇದ್ರಪ್ಪ, ಅದಕ್ಕೆ ದಯಮಾಡ್ಸ್ರಿ ಅಂತ ಹೇಳಿದೆ. ಒಂದೇ ಮಾತು, ಮಮದಾಪುರ ಎಲ್ಲಿ ಬರ್ತಿದ್ರಿ ಅಂತ ಕೆಲವರು ಕೇಳಿದ್ರು. ಮಮದಾಪುರ ಏನು ನಿಮ್ಗೆ ಅದಕ್ಕೆ ಏನ್ ಸಂಬಂಧ ಅಂತ ಕೇಳಿದ್ರು. ಕೇಳಿದವರಿಗೆ ನಾ ಹೇಳಿದೆ ಅದು ಏನ್ ಸಂಬಂಧ ಅಂತಂದ್ರ ಮಮದಾಪುರ ಬೇರೆ ಅಲ್ಲ, ಜಡೆಮಠ ಬೇರೆ ಅಲ್ಲಪ್ಪ, ಒಂದೇ ನಾಡಿದ ಮಠಗಳು ಅಂತಕ್ಕಂಥದನ್ನ ಅವ್ರ ಸ್ವಾಮಿಗೆ ಹೇಳಿದೆ. ಬಹಳ ಖುಷಿ ಪಟ್ಟು ಮಮದಾಪುರ ಅಜ್ಜಾರ ಹೆಸರು ಕೇಳಿದ್ರು. ಅವ್ರ ಆಯುರ್ವೇದದ ಪಂಡಿತರಾರ, ಗುರುವಿನ ಸೇವೆಯೊಳಗ ಮುಂದದ ಅಂತಕ್ಕಂಥದ್ದನ್ನ ಇಟ್ಕೊಂಡು ಸ್ವಾಮಿಗಳು ಒಂದೇ ಮಾತು ಒಪ್ಕೊಂಡು ಇಲ್ಲಿ ಬಂದಾರ ಅಂತಂದ್ರ ಅವರು ಕೂಡ ಎಲ್ಲರೂ ಅವ್ರಿಗೆ ಒಂದು ಅಭಿನಂದನೆಯನ್ನು ಸಲ್ಲಿಸೋಣ. ಜೋರಾಗಿ ಚಪ್ಪಾಳೆ ಮುಖಾಂತರ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತಾ ಅವರಿಗೆ ಕೂಡ ಶರಣೆಂದು ಮತ್ತು ಇಲ್ಲಿ ಬಂದಿರತಕ್ಕಂಥ ಎಲ್ಲ ಸಂಗೀತ ಬೆಳಗವೆ, ಇಲ್ಲಿ ಬಂದಿರತಕ್ಕಂಥ ಜಡೆ ಮಠದ ಎಲ್ಲಾ ಸದ್ಭಕ್ತರಿಗೆ, ಅಕ್ಕನ ಬಳಗ ಸದಸ್ಯರಿಗೆ, ನೆರವಿರ್ತಕ್ಕಂಥ ತಾಯಂದರಿಗೆ, ಆ ತಂದೆ ತಾಯಿಯರಿಗೆ, ಹಿರಿಯರಿಗೆ ಎಲ್ಲರೂ ಕೂಡ ಶರಣ ಸಮರ್ಪಣೆ ಮಾಡಿ ನನ್ನ ಕೊಡ್ತಾ ಇದ್ದೇನೆ.